ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮಾಹಿತಿ ಬಂದು ಬುದ್ಧಿಶಕ್ತಿಯ ವಾಕ್ಯಗಳು. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನಿಗಳು ಬುದ್ಧಿಶಕ್ತಿಯನ್ನು ತಮ್ಮ ಅನಿಸಿಕೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಡೇವಿಡ್ ವಿಸ್ಲರ್ ಅವರು ಹೇಳ್ತಾರೆ, ಉದ್ದೇಶಪೂರ್ವಕವಾಗಿ ಸಂದರ್ಭೋಚಿತವಾಗಿ ಯೋಚಿಸುವಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಅವರು ಕರೀತಾರೆ. ಅದೇ ರೀತಿ ಟರ್ಮನ್ ಅನ್ನುವಂಥ ಮನೋವಿಜ್ಞಾನಿಯವರು ಹೇಳ್ತಾರೆ, ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಅಮೂರ್ತ ಅಂದರೆ ಕಣ್ಣಿಗೆ ಕಾಣಿಸ್ಲಾರ್ದಂಥದ್ದು ಆಗುತ್ತೆ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂಥ ನಮ್ಮ ಆಲೋಚನೆಗಳು, ವಿಚಾರಗಳು, ಅಂತಹ ಆ ಒಂದು ಶಕ್ತಿಯ ಆಲೋಚನೆಯ ಶಕ್ತಿಯನ್ನು ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಇನ್ನು ವಿಲಿಯಂ ಸ್ಟರ್ನ್ ಅವರು, ಬುದ್ಧಿಶಕ್ತಿ ಎಂಬುದು ವ್ಯಕ್ತಿಯ ಸಾಮರ್ಥ್ಯವಾಗಿದ್ದು ಇದು ಅವನಿಗೆ ತನ್ನ ಆಲೋಚನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೊಸ ಅಗತ್ಯಗಳಿಗೆ ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಹೊಸ ಸಮಸ್ಯೆಗಳನ್ನು ಮತ್ತು ಜೀವನದ ಸನ್ನಿವೇಶಗಳನ್ನು ಎದುರಿಸಲು ಮಾಡಿಕೊಳ್ಳುವಂಥ ಒಂದು ಸಾಮಾನ್ಯ ಮಾನಸಿಕ ಮಾರ್ಪಾಟಾಗಿರುತ್ತದೆ ಅಂತ ವಿಲಿಯಂ ಸ್ಪರ್ನ್ ಅವರು ಬುದ್ಧಿಶಕ್ತಿಯ ಬಗ್ಗೆ ಈ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.